ರತನ್ ಟಾಟಾ ಆಸ್ತಿಯಲ್ಲಿ ಇದೆ, ಮೋಹಿನಿಗೂ ದೊಡ್ಡ ಪಾಲು. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಷ್ಟಕ್ಕೂ ಈ ಮೋಹಿನಿ ಯಾರು ಗೊತ್ತೇ? ಮುಂಬೈ, ಕಳೆದ ವರ್ಷ ನಿಧನರಾಗಿರುವ ದೇಶದ ಬಹು ಗೌರವಾನ್ವಿತ ಉದ್ಯಮಿ ಟಾಟಾ ಸಮೂಹದ ರತನ್ ಟಾಟಾ ತನ್ನ ಆಸ್ತಿಯಲ್ಲಿ ಒಂದು ದೊಡ್ಡ ಪಾಲನ್ನು ಮೋಹಿನಿ ಎಂಬ ವ್ಯಕ್ತಿಗೆ ಕೊಟ್ಟಿದ್ದಾರೆ. ಟಾಟಾ ಬರೆದಿಟ್ಟಿರುವ ಉಯಿಲಿನಲ್ಲಿ ಮೋಹಿನಿ ಎಂಬ ವ್ಯಕ್ತಿಯ ಹೆಸರು ಕಾಣಿಸಿಕೊಂಡ ಬಳಿಕ ಯಾರು ಈ ಮೋಹಿನಿ ಎಂಬ ಕುತೂಹಲ ಕೆರಳಿದೆ. ಈ ಮೋಹಿನಿಗೆ ಟಾಟಾ ಬರೋಬ್ಬರಿ 500 ಕೋಟಿ ಸಂಪತ್ತನ್ನು ಕೊಟ್ಟಿದ್ದಾರೆ. ಟಾಟಾ ಅವಿವಾಹಿತರಾಗಿದ್ದರು ಎನ್ನುವುದು ಎಲ್ಲರಿಗೂ ಗೊತ್ತೇ ಇದೆ. ಹೀಗಿರುವಾಗ ಅವರ ಜೀವನದಲ್ಲಿ ಬಂದ ಈ ಮೋಹಿನಿ ಯಾರು? ಮೋಹಿನಿ ಹೆಣ್ಣಲ್ಲ, ಗಂಡಸು. ಅವರ ಪೂರ್ತಿ ಹೆಸರು ಮೋಹಿನಿ ಮೋಹನ್ ದತ್ತಾ ಎಂದು. ಒಂದು ಕಾಲದಲ್ಲಿ ಇವರು ರತನ್ ಟಾಟಾ ಅವರಿಗೆ ಸಹಾಯ ಮಾಡಿದ್ದರು. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಮೋಹಿನಿ ಮೋಹನ್ ದತ್ತಾ ಅವರಿಗೆ ಟಾಟಾ 500 ಕೋಟಿ ಸಂಪತ್ತು ನೀಡಿದ್ದಾರೆ. ಟಾಟಾ ಕುಟುಂಬದ ಸದಸ್ಯರು ಮತ್ತು ನಿಕಟವರ್ತಿಗಳಿಗೆ ಕೂಡ ಇದು ಅಚ್ಚರಿ ತಂದಿದೆ. ಮೋಹಿನಿ ಮೋಹನ್ ದತ್ತಾ ಹೆಚ್ಚು ಮಂದಿಗೆ ಪರಿಚಿತವಾದ ಹೆಸರಲ್ಲ. ರತನ್ ಟಾಟಾ ಜೊತೆ ಅವರ ಸ್ನೇಹ 64 ವರ್ಷದಷ್ಟು ಹಳೆಯದು. ದತ್ತಾ ಅವರ ವೃತ್ತಿ ಮತ್ತು ಬಿಸ್ನೆಸ್ ಏಳ್ಗೆಯಲ್ಲಿ ರತನ್ ಟಾಟಾ ಪಾತ್ರ ಪ್ರಮುಖವಾಗಿತ್ತು. ಮೋಹಿನಿ ಮೋಹನ್ ದತ್ತಾ ಅವರು ಸ್ಟಾಲಿಯನ್ ಎನ್ನುವ ಟ್ರಾವೆಲ್ ಏಜೆನ್ಸಿ ಇಟ್ಟುಕೊಂಡಿದ್ದವರು. ಟಾಟಾ ಗ್ರೂಪ್ ಒಡೆತನದ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ನ ಭಾಗವಾದ ತಾಜ್ ಸರ್ವಿಸಸ್ ಕಂಪನಿ ಜೊತೆ ಸ್ಟಾಲಿಯನ್ 2013ರಲ್ಲಿ ವಿಲೀನಗೊಂಡಿತು. ಮೋಹಿನಿ ಮೋಹನ್ ದತ್ತಾ ಹಾಗೂ ಅವರ ಕುಟುಂಬ ಈ ಸ್ಟಾಲಿಯನ್ನಲ್ಲಿ 80% ಮಾಲೀಕತ್ವ ಹೊಂದಿತ್ತು. ದತ್ತಾ ಅವರು ಥಾಮಸ್ ಕುಕ್ ಸಂಸ್ಥೆಯೊಂದಿಗೆ ಈ ಹಿಂದೆ ಜೋಡಿತವಾಗಿದ್ದ ಟಿಸಿ ಟ್ರಾವೆಲ್ ಸರ್ವಿಸ್ ಎನ್ನುವ ಕಂಪನಿಯ ನಿರ್ದೇಶಕರು ಆಗಿದ್ದರು. ಮೋಹಿನಿ ಮೋಹನ್ ದತ್ತಾ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬ ಮಗಳು 2015ರಿಂದ 9 ವರ್ಷಗಳ ಕಾಲ ಟಾಟಾ ಟ್ರಸ್ಟ್ನಲ್ಲಿ ಕೆಲಸ ಮಾಡಿದ್ದರು. ಈಕೆ ತಾಜ್ ಹೋಟೆಲ್ಸ್ನಲ್ಲಿಯೂ ಕೆಲಸ ಮಾಡಿದ್ದಾರೆ. 2024ರ ಅಕ್ಟೋಬರ್ 9ರಂದು ಮೃತಪಟ್ಟ ರತನ್ ಟಾಟಾ ಲಕ್ಷಾಂತರ ಕೋಟಿ ರು ಮೌಲ್ಯದ ಉದ್ಯಮಿ ಚುಕ್ಕಾಣಿ ಹೊಂದಿದ್ದರು. ಇದರಲ್ಲಿ ವೈಯಕ್ತಿಕವಾಗಿ 8,000 ಕೋಟಿ ರು ನಿವ್ವಳ ಮೌಲ್ಯದ ಸಂಪತ್ತನ್ನು ಹೊಂದಿದ್ದರು. ಹೆಚ್ಚಿನ ಸಂಪತ್ತನ್ನು ತಮ್ಮದೇ ಚಾರಿಟಿ ಸಂಸ್ಥೆಗಳಿಗೆ ದಾರೆ ಎರೆದುಕೊಟ್ಟಿದ್ದಾರೆ. ಟಾಟಾ ಉದ್ಯಮ ವ್ಯವಹಾರದಲ್ಲಿ ಚಾಣಾಕ್ಷತರಾಗಿದ್ದುದು ಮಾತ್ರವಲ್ಲ, ಮಾನವೀಯತೆಯ ಪ್ರತಿಮೂರ್ತಿಯೂ ಎನಿಸಿದ್ದರು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.